ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮಗೆ ಹಾರ್ದಿಕ ಸ್ವಾಗತ. ಇಂದು ನಾವು ಮಾತನಾಡಲಿರುವ ವಿಷಯ ಪ್ರತಿ ದೇಶದ ಅಭಿವೃದ್ಧಿಯ ಹಿಂದಿರುವ ನಿಜವಾದ ಶಕ್ತಿ ಕಾರ್ಮಿಕರು. ಪ್ರತಿ ವರ್ಷ ಮೇ 1ರಂದು ನಾವು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಮೇಡೆಯನ್ನು ಆಚರಿಸುತ್ತೇವೆ. ಇದು ಕೇವಲ ಒಂದು ದಿನವಲ್ಲ, ಇದು ಕಾರ್ಮಿಕರ ಹೋರಾಟ, ಅವರ ಶ್ರಮ, ಅವರ ಹಕ್ಕುಗಳ ಸಂಕೇತ. ಇತಿಹಾಸದ ಹಿನ್ನೆಲೆ: ಕಾರ್ಮಿಕರ ದಿನದ ಆರಂಭ 1886ರಲ್ಲಿ ಅಮೆರಿಕದ ಹೇಮಾಕೆಟಫೆಯ ಘಟನೆಯಿಂದ. ಆ ಸಮಯದಲ್ಲಿ ಕಾರ್ಮಿಕರು ದಿನಕ್ಕೆ 12ರಿಂದ 16 ಗಂಟೆಗಳ ಕಾಲ ಕೆಲಸ ಮಾಡಬೇಕಾಗಿತ್ತು. ಅವರ ಜೀವನ ಕಷ್ಟಕರವಾಗಿತ್ತು. ಆದ್ದರಿಂದ ಅವರು ಒಂದು ದೊಡ್ಡ ಬೇಡಿಕೆ ಮುಂದಿಟ್ಟರು: 8 ಗಂಟೆಗಳ ಕೆಲಸ, 8 ಗಂಟೆಗಳ ವಿಶ್ರಾಂತಿ, 8 ಗಂಟೆಗಳ ನಮ್ಮ ಜೀವನ. ಈ ಹೋರಾಟದ ವೇಳೆ ಹಲವು ತ್ಯಾಗಗಳು ನಡೆದವು. ಆದರೆ ಈ ಹೋರಾಟದಿಂದಲೇ ಇಂದಿನ ಕೆಲಸದ ನಿಯಮಗಳು ಹುಟ್ಟಿಕೊಂಡವು. ಭಾರತದಲ್ಲಿ ಕಾರ್ಮಿಕರ ದಿನ. ಭಾರತದಲ್ಲಿ ಮೊದಲ ಬಾರಿ ಕಾರ್ಮಿಕರ ದಿನವನ್ನು 1923ರಲ್ಲಿ ಚೆನ್ನೈನಲ್ಲಿ ಆಚರಿಸಲಾಯಿತು. ಇದನ್ನು ಮೊದಲು ಪ್ರಾರಂಭ ಮಾಡಿದವರು ಸಿಂಗಾರ ವೇಲು ಚೆಟ್ಟಿಯಾರ್. ಅವರು ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಡಿದ ಮಹಾನ್ ನಾಯಕ. ಇಂದಿಗೂ ಭಾರತದಲ್ಲಿ ಈ ದಿನವನ್ನು ಗೌರವದಿಂದ ಆಚರಿಸಲಾಗುತ್ತದೆ. ಕಾರ್ಮಿಕರ ದಿನದ ಮಹತ್ವ: ಕಾರ್ಮಿಕರ ದಿನ ನಮಗೆ ಹಲವಾರು ಮಹತ್ವದ ಸಂದೇಶಗಳನ್ನು ನೀಡುತ್ತದೆ. ಶ್ರಮವೇ ಸಮಾಜದ ಆಧಾರ. ಪ್ರತಿಯೊಬ್ಬ ಕಾರ್ಮಿಕನಿಗೂ ಗೌರವ ಬೇಕು. ಅವರ ಹಕ್ಕುಗಳನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ. ಕಾರ್ಮಿಕರು ಇಲ್ಲದೆ ರಸ್ತೆಗಳು ನಿರ್ಮಾಣವಾಗುವುದಿಲ್ಲ, ಮನೆಗಳು ಕಟ್ಟಲಾಗುವುದಿಲ್ಲ, ಕಾರ್ಖಾನೆಗಳು ಕಾರ್ಯನಿರ್ವಹಿಸುವುದಿಲ್ಲ. ಸರಳವಾಗಿ ಹೇಳುವುದಾದರೆ, ಕಾರ್ಮಿಕರು ಇಲ್ಲದೆ ಅಭಿವೃದ್ಧಿ ಅಸಾಧ್ಯ. ಪ್ರಯೋಜನಗಳು ಮತ್ತು ಅನುಕೂಲಗಳು: ಕಾರ್ಮಿಕರ ದಿನದಿಂದ ನಮಗೆ ಬಂದ ಪ್ರಮುಖ ಪ್ರಯೋಜನಗಳು: 8 ಗಂಟೆಗಳ ಕೆಲಸದ ನಿಯಮ, ನ್ಯಾಯಸಮ್ಮತ ವೇತನ ವ್ಯವಸ್ಥೆ, ಸುರಕ್ಷಿತ ಕೆಲಸದ ಪರಿಸರ, ಕಾರ್ಮಿಕರ ಆರೋಗ್ಯ ಮತ್ತು ಕಲ್ಯಾಣದ ಮೇಲೆ ಗಮನ. ಇವುಗಳ ಮೂಲಕ ಕಾರ್ಮಿಕರ ಜೀವನ ಮಟ್ಟ ಉತ್ತಮಗೊಂಡಿದೆ. ಸಮಾಜದ ದೃಷ್ಟಿಯಲ್ಲಿ ಗೌರವ: ನಾವು ದಿನವೂ ಬಳಸುವ ಪ್ರತಿಯೊಂದು ವಸ್ತುವಿನ ಹಿಂದೆ ಒಬ್ಬ ಕಾರ್ಮಿಕನ ಶ್ರಮ ಅಡಗಿದೆ. ರೈತರು ಆಹಾರ ನೀಡುತ್ತಾರೆ. ಇಲ್ಲಿ ಅನೇಕ ಸಾಧು ಸಂತರ ಮಾತುಗಳು ನೆನಪಾಗುತ್ತವೆ. ಕಾಯಕವೇ ಕೈಲಾಸ ಹಾಗೂ ಶಿಶುನಾಳ ಶರೀಫರ ಒಂದು ಪದ ಉಳುವ ಯೋಗಿಯ ನೋಡಲ್ಲಿ. ನಿರ್ಮಾಣ ಕಾರ್ಮಿಕರು ಮನೆ ಕಟ್ಟುತ್ತಾರೆ, ಕಾರ್ಖಾನೆ ಕಾರ್ಮಿಕರು ಉತ್ಪಾದನೆ ಮಾಡುತ್ತಾರೆ. ಅವರ ಶ್ರಮವೇ ನಮ್ಮ ಸುಖ ಜೀವನಕ್ಕೆ ಕಾರಣ. ಆದ್ದರಿಂದ ನಾವು ಎಲ್ಲರೂ ಕಾರ್ಮಿಕರಿಗೆ ಗೌರವ ಕೊಡಬೇಕು, ಅವರ ಹಕ್ಕುಗಳನ್ನು ಕಾಪಾಡಬೇಕು. ಪ್ರೇರಣಾದಾಯಕ ಸಂದೇಶ: ಇಂದು ನಾವು ಒಂದು ಕ್ಷಣ ನಿಲ್ಲಿ ಯೋಚಿಸೋಣ. ನಮ್ಮ ಸುತ್ತಲಿನ ಕಾರ್ಮಿಕರಿಗೆ ಧನ್ಯವಾದ ಹೇಳೋಣ. ಒಂದು ಸಣ್ಣ ಗೌರವ, ಒಂದು ಕೃತಜ್ಞತೆ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಶ್ರಮವನ್ನು ಗೌರವಿಸುವ ಸಮಾಜವೇ ಶ್ರೇಷ್ಠ ಸಮಾಜ. ಧನ್ಯವಾದಗಳು ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ಬೇಸಿಕ್ ಸೈನ್ಸ್ನಿಂದ ನಿಮ್ಮ ಪ್ರಭುಮಠ. ವಂದನೆಗಳೊಂದಿಗೆ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಧನ್ಯವಾದಗಳು.